ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಲ್ವಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಒಂದು 2 ದಿನ ಆಯಿತು ವ್ಲಾಗ್ ಎಲ್ಲ ಸರಿಯಾಗಿ ಮಾಡೋದಕ್ಕೆ ಆಗಿಲ್ಲ ನನಗೆ. ಸಂಡೇ ಮಾಡಿದ್ದೆ, ನಂತರ ಮಂಡೇ, ಆಮೇಲೆ ಟ್ಯೂಸ್ಡೇ ಮಾಡಿರಲಿಲ್ಲ. ನಿನ್ನೆ ಮಾಡಿದ್ದೀನಿ. ನಿನ್ನೆ ಮಾಡಿದಂತಹ ವ್ಲಾಗ್ನ ಇವತ್ತು ಅಪ್ಲೋಡ್ ಮಾಡ್ತೀನಿ. ಇವತ್ತು ಗುರುವಾರ ಸ್ನೇಹಿತರೆ. ಟೈಮ್ ಇವಾಗ 12:30 ಗಂಟೆ ಆಗ್ತಾ ಬಂತು. ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಏನಾಯ್ತು ಅಂತ ಹೇಳಿದ್ರೆ, ಮಕ್ಕಳಿಗೆ ಎಕ್ಸಾಮ್ ಆಗ್ತಾ ಉಂಟಲ್ವಾ. ಎಕ್ಸಾಮ್ ಆದರೂ ತೊಂದರೆ ಇಲ್ಲ, ನನ್ನ ಪಾಡಿಗೆ ನಾನು ಲಾಗ್ ಮಾಡ್ತಾ ಇರ್ತೀನಿ. ಅವರು ಓದ್ತಾ ಇರುವಂತಹ ಟೈಮ್ನಲ್ಲಿ ನಾನು ಮಾತಾಡೋದಕ್ಕೆ, ಆಮೇಲೆ ವಾಯ್ಸ್ ಓವರ್ ಎಲ್ಲ ಕೊಡೋದಕ್ಕೇನು ಹೋಗಲ್ಲ. ಜಸ್ಟ್ ವಿಡಿಯೋ ಮಾಡ್ತಾ ಇರ್ತೀನಿ ಅಷ್ಟೇ. ಹಾಗೆ ಎಕ್ಸಾಮ್ ಆದರೂ ತೊಂದರೆ, ಮಗನಿಗೆ ಕೂಡ ಆಗ್ತಾ ಉಂಟು, ಮಗಳಿಗೆ ಕೂಡ ಆಗ್ತಾ ಉಂಟು. ಅದು ತೊಂದರೆ ಇಲ್ಲ ಅಂತ ಹೇಳ್ಬೋದು. ಇನ್ನೊಂದು ಏನಂತ ಹೇಳಿದರೆ, ನಮ್ಮ ಮಾಧವಿಗೆ ಹುಷಾರಿಲ್ಲ. 3 ದಿನ ಆಯಿತು. ಜ್ವರ ಬಿಟ್ಟು ಜ್ವರ ಬರ್ತಾ ಇದೆ ಪಾಪ. ಅಂದರೆ ನನಗೆ ಈ ಮಕ್ಕಳಿಗೆಲ್ಲ ಹುಷಾರಿಲ್ಲ ಅಂತ ಅಂದಾಗ ತುಂಬ ಬೇಜಾರಾಗುತ್ತೆ. ಅದರಲ್ಲೂ ಕೂಡ ಎಕ್ಸಾಮ್ ಟೈಮ್ ಅಂತ ಅಂದಾಗ ಸಖತ್ ಬೇಜಾರಾಗುತ್ತೆ ಅಂತಲೇ ಹೇಳ್ಬೋದು. ಉಳಿದ ಟೈಮಲ್ಲಾದರೆ ಮಕ್ಕಳು ಒಂದು 2 ದಿನ ರೆಸ್ಟ್ ಮಾಡಿಸ್ತೀನಿ ನಾನು. ಯಾವಾಗಲೂ ಅವಳಿಗೆ ಹುಷಾರಿಲ್ಲ ಅಂತ ಅಂದಾಗ, ಜ್ವರ ಬರ್ತಾ ಇದೆ ಅಂತ ಅಂದಾಗ ಒಂದು 2 ದಿನ ಮನೆಯಲ್ಲೇ ಇರಿಸಿ ರೆಸ್ಟ್ ಮಾಡಿಸ್ತೀನಿ. ಹಾಗೆ ಬಿಸಿಯಾಗಿ ಏನಾದರೂ ಫುಡ್ಡೆಲ್ಲ ಮಾಡಿಕೊಡ್ತಾ ಇರ್ತೀನಿ. ಇವಾಗ ಏನಂತ ಹೇಳಿದರೆ, ಎಕ್ಸಾಮ್ ಬರೀಲೇಬೇಕು, ಸ್ಕೂಲಿಗೆ ಹೋಗಲೇಬೇಕು, ರಜಾ ಮಾಡೋ ಹಾಗಿಲ್ಲ. ಇದೆಲ್ಲ ಆದಾಗ ಸ್ವಲ್ಪ ಮನಸ್ಸಿಗೆ ಬೇಜಾರಾಗ್ತಾ ಇರುತ್ತೆ. ಮನೆಗೆ ಬರಬೇಕು, ವಾಪಸ್ ಓದಬೇಕು. ಅದು ಅಲ್ಲದೆ ಅವಳು ತುಂಬ ಎಫರ್ಟ್ ಹಾಕಿ ಓದುವಂತಹ ಒಂದು ಹುಡುಗಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಸಂಜೆ ಬಂದು ವಾಪಸ್ ಅವಳು ಜ್ವರ ಬರ್ತಾ ಇರುತ್ತೆ ಒಂದು ಸೈಡಲ್ಲಿ, ಇನ್ನೊಂದು ಸೈಡಲ್ಲಿ ಕೂತ್ಕೊಂಡು ಓದ್ತಾ ಇರ್ತಾಳೆ. ಇದನ್ನೆಲ್ಲ ನೋಡಬೇಕಿದ್ರೆ ತಲೆ ಚಿಟ್ಟಿಡ್ದಾಗ ಆಗ್ತಾ ಇತ್ತು. ನನಗೆ ಹುಷಾರಿಲ್ಲ ಅಂತ ಅನ್ನಿಸ್ತಾ ಇತ್ತು. ಅವಳನ್ನು ನೋಡ್ತಾ ಇರಬೇಕಿದ್ರೆ ನನಗೆ ಜ್ವರ ಬಂದ ರೀತಿ ಫೀಲ್ ಆಗ್ತಾ ಇತ್ತು. ಸೊ ಹಾಗಾಗಿ ಒಂದು 2 ದಿನ ನಾನು ಲಾಗ್ ಎಲ್ಲ ಮಾಡೋದಕ್ಕೇ ಹೋಗಿಲ್ಲ. ಮನಸ್ಸೇ ಸರಿ ಇಲ್ಲ ಅಂತ ಹೇಳ್ಬೋದು. ಬೆಳಿಗ್ಗೆ ಸ್ಕೂಲಿಗೆ ಹೋಗ್ತಾಳಲ್ವಾ, ಸಂಜೆ ಮನೆಗೆ ಬರುವ ತನಕ ನನಗೇನೋ ಒಂಥರ ಭಯ ಅಂತ ಅನ್ನಿಸ್ತಾ ಇರುತ್ತೆ. ಇವಳು ಏನು ಮಾಡ್ತಾಳೋ, ಜ್ವರ ಬರ್ತಾ ಇದೆಯೋ, ಎಕ್ಸಾಮ್ ಹೇಗೆ ಬರೀತಾಳೋ, ನನಗೊಂದು ಟೆನ್ಷನ್, ಇವಳು ಏನೆಲ್ಲ ಮಾಡ್ಕೋತಾಳೋ ಅಂತ ಅಂದ್ಬಿಟ್ಟು. ಸೊ 3 ದಿನ ಆಯಿತು ಸ್ನೇಹಿತರೆ, ಸರಿಯಾಗಿ ನಿದ್ದೆ ಇಲ್ಲ, ರಾತ್ರಿ ನಿದ್ದೆ ಇಲ್ಲ ನನಗೆ. ಪದೇ ಅವಳೆಲ್ಲ ಮುಟ್ಟಿ ನೋಡೋದು. ಬೇರೆ ಟೈಮಲ್ಲಾದರೆ ನಾನು ಅಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳಲ್ಲ ಈ ವಿಷಯದಲ್ಲೆಲ್ಲ. ಅದೆಲ್ಲ ಕಾಮನ್ ಅಲ್ವಾ, ಜ್ವರ ಬರೋದೆಲ್ಲ. ಅದೊಂದು ಅಷ್ಟೊಂದು ನಾನು ಸೀರಿಯಸ್ ಆಗಿ ತಗೊಳ್ಳಲ್ಲ. ಬಟ್ ಇವಾಗ ಎಕ್ಸಾಮ್ ಟೈಮಲ್ಲಿ ಒಂದ್ಸಲ ತಣ್ಣಗಾದ್ರೆ ಸಾಕು ಅಂತ ಅಂದ್ಬಿಟ್ಟು ಇಡೀ ರಾತ್ರಿ ಮುಟ್ತಾ ಇರ್ತೀನಿ. ಅವಳ ಹಣೆ ಮುಟ್ಟೋದು, ಇಲ್ಲಿ ಕುತ್ತಿಗೆ ಮುಟ್ಟೋದು, ಬೆನ್ನು ಮುಟ್ಟೋದು, ಹೊಟ್ಟೆ ಮುಟ್ಟೋದು, ಎಲ್ಲಿ ಬಿಸಿ ಇದೆ ಅಂತ ನೋಡೋದಿರೋದಲ್ಲಿ ಇದೇ ಆಯಿತು. ರಾತ್ರಿ ಪೂರ್ತಿ ಜಾಗರಣೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇವತ್ತು ಗುರುವಾರ ಲಾಗನ್ನ ಇವತ್ತಾದರೂ ಶುರು ಮಾಡ್ಕೊಳ್ಳೋಣ. ಇವತ್ತು ಸ್ವಲ್ಪ ಹುಷಾರಿತ್ತು, ಬೆಳಿಗ್ಗೆ ಎದ್ದೇಳಬೇಕಿದ್ರೆ ಸ್ವಲ್ಪ ಲೈಟಲ್ಲಿತ್ತು ಜ್ವರ. ಸೊ ಹಾಗಾಗಿ ಕಳಿಸಿದ್ದೀನಿ, ಮೆಡಿಸಿನ್ ಎಲ್ಲ ಕೊಟ್ಟು ಕಳಿಸಿದ್ದೀನಿ. ನೀವು ಸಂಜೆ ಬರಬೇಕಿದ್ರೆ ನೋಡಬೇಕು. ಕೆಮ್ಮು ಕೂಡ ಇದೆ. ಫಸ್ಟ್ ಟೈಮ್ ಅವಳಿಗೆ ಎಕ್ಸಾಮ್ ಟೈಮಲ್ಲಿ ಹುಷಾರಿಲ್ಲ ಅಂತ ಆದದ್ದು ಇದೇ ಫಸ್ಟ್ ಟೈಮು. ಮಿಸ್ಟೇಕ್ ನಮ್ಮದೇ. ಮೊನ್ನೆ ಸಂಡೇ ಐಸ್ ಕ್ರೀಮ್ ತಂದಿದ್ವಿ ನೋಡಿ. ಸ್ಯಾಟರ್ಡೇ ಕೂಡ ಇವರು ನನ್ನ ಹಸ್ಬೆಂಡ್ ಡಾಲಿ ತಂದಿದ್ರು. ನಮ್ಮದು ಕೂಡ ಒಂದು ನೋಡಿ, ಎಷ್ಟು ಗೊತ್ತಿದ್ರು ಕೂಡ ಒಂದೊಂದ್ಸಲ ಗೊತ್ತಿದ್ದವರೇ ತಪ್ಪು ಮಾಡೋದು. ಯಾವಾಗಲೂ ಅಷ್ಟೇ, ನಾನು ಎಕ್ಸಾಮ್ ಟೈಮಲ್ಲಿ ಐಸ್ ಕ್ರೀಮ್ ಎಲ್ಲ ಕೊಡೋದಕ್ಕೆ ಹೋಗಲ್ಲ. ಬಟ್ ಮೊನ್ನೆ ಏನಾಯ್ತು ಅಂತ ಹೇಳಿದರೆ, ಐಸ್ ಕ್ರೀಮ್ ತರೋದಕ್ಕೆ ಹೇಳಿದ್ಲಲ್ವಾ, ನನಗೆ ತಲೆಯಲ್ಲೇ ಇಲ್ಲ ಎಕ್ಸಾಮ್ ಉಂಟು, ಐಸ್ ಕ್ರೀಮ್ ಕೊಡಬಾರ್ದು ಅಂತ ಅಂದ್ಬಿಟ್ಟು ಯೋಚನೆನೇ ಹೋಗಿಲ್ಲ. ಅವಳು ಹೇಳಿದ್ಲು, ನಾವು ತೊಗೊಂಡ್ವಿ, ಬಂದ್ವಿ, ಕೊಟ್ಟು ಅವಳು ಸರಿ ತಿಂದು. ನೆಕ್ಸ್ಟ್ ಡೇಯಿಂದನೇ ಸ್ಟಾರ್ಟ್ ಆಗಿದೆ, ಮಂಡೆಯಿಂದನೇ ಅವಳಿಗೆ ಸ್ವಲ್ಪ ಜ್ವರ ಎಲ್ಲ ಸ್ಟಾರ್ಟ್ ಆಗಿದೆ. ತಪ್ಪು ನಮ್ಮದೇ ನೋಡಿ, ಪೇರೆಂಟ್ಸೇ ಒಂದೊಂದ್ಸಲ ತಪ್ಪು ಮಾಡ್ತೀವಿ, ಏನು ಮಾಡೋದು ಅಲ್ವಾ. ಒಂದೊಂದ್ಸಲ ಈ ರೀತಿಯಲ್ಲಿ ಆಗುತ್ತೆ. ನಮ್ಮ ಅಕ್ಕ ನುಗ್ಗೆ ಸೊಪ್ಪು ಕೊಟ್ಟಿದ್ರು, ಮೊನ್ನೆ ಕೊಟ್ಟಿದ್ರು. 2-3 ದಿನ ಆಯಿತು. ಅದನ್ನು ಹಾಗೆ ನಾನು ಬಟ್ಟೆನಲ್ಲಿ ಕಟ್ಟಿಟ್ಟಿದ್ದೆ. ಇವತ್ತು ಅದನ್ನು ಪಲ್ಯ ಮಾಡಬೇಕು ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ನಿನ್ನೆ ಮೀನು ಸಾರು ಮಾಡಿದ್ದೆ, ಅದು ಕೂಡ ಸ್ವಲ್ಪ ಇದೆ. ಬೆಳಿಗ್ಗೆ ಎಗ್ ಗ್ರೇವಿ ಮಾಡಿದ್ದೆ ಲಂಚ್ ಬಾಕ್ಸಿಗೆ ಅಂತ ಅಂದ್ಬಿಟ್ಟು. ಮೀನು ಸಾರು ಕೊಟ್ಟಿಲ್ಲ ನಾನು ಅವರಿಗೆ. ಸೊ ಅದು ಕೂಡ ಸ್ವಲ್ಪ ಇದೆ. ಹಾಗೆ ಚಪಾತಿ ಬಾಜಿ ಮಾಡಿದ್ದೆ, ಅದು ಕೂಡ ಇದೆ. ಎಲ್ಲವೂ ಸ್ವಲ್ಪ ಇದೆ. ಇದನ್ನು ಇವತ್ತು ಮಾಡೋಣ. 2-3 ದಿನ ಆಯಿತು, ಮೊನ್ನೆ ಕೊಟ್ಟಿದ್ದಾರೆ. ನಾನು ವಿಡಿಯೋ ನೋಡ್ತಾರೆ ಅವರು. ವಿಡಿಯೋ ನೋಡಿದರೆ ಖಂಡಿತ ಅನ್ಕೋತಾರೆ, ಇವಳು ಎಷ್ಟು ದಿನ ಇಟ್ಟದ್ದ ಇದನ್ನು ಅಂತ ಅಂದ್ಬಿಟ್ಟು. 1-2-3 ದಿನ ಆಯಿತು ಅಂತ ಅನ್ಸುತ್ತೆ. ಸೊ ಇವತ್ತು ಮಾಡ್ತಾ ಇದ್ದೀನಿ. ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ, ಇವಾಗ ಬೇಗ ಪಲ್ಯ ಮಾಡ್ಕೋಬೇಕು. ಮಗ ಮನೆಗೆ ಬಂದ, ಅವನಿಗೆ ಇಂಟರ್ನಲ್ಸ್ ಆಗ್ತಾ ಇದೆ. ಮಧ್ಯಾಹ್ನ ತನಕ ಕಾಲೇಜ್ ಇತ್ತು. ಇವಾಗ ಜಸ್ಟ್ ಮನೆಗೆ ಬಂದಿದ್ದಾನೆ. ಇನ್ನು ಸ್ವಲ್ಪ ಹೊತ್ತಾದರೆ ಊಟ ಕೊಡಿಯಮ್ಮ ಅಂತ ಹೇಳ್ತಾನೆ. ಬೇಗ ಈ ಒಂದು ಪಲ್ಯ ಮಾಡೋಣ. ಹಾಗೆಯೇ ನುಗ್ಗೆ ಸೊಪ್ಪನ್ನು ನಾನು ಈ ರೀತಿ ಬಟ್ಟೆನಲ್ಲಿ ಕಟ್ಟಿ ಫ್ರಿಜ್ಜಲ್ಲಿ ಎತ್ತಿಡ್ತೀನಿ. ಒಂದು 2-3 ದಿನ ಆದರೂ ಕೂಡ ಏನು ಹಾಳಾಗಲ್ಲ. ನೋಡಿ, ನೀಟಾಗಿ ಇದು ಉದುರಿರುತ್ತೆ. ಇಲ್ಲ ಅಂತ ಹೇಳಿದರೆ ನಮಗೆ ಗಿಡದಿಂದ ಡೈರೆಕ್ಟಾಗಿ ಫ್ರೆಶ್ ಸೊಪ್ಪನ್ನು ತಂದು ಅದನ್ನು ಬಿಡಿಸೋದಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ. ಅಷ್ಟೊಂದು ಟೈಮ್ ನಮ್ಮಲ್ಲಿ ಇಲ್ಲ ಅಂತ ಅಂದಾಗ, ಟೈಮ್ ಇದ್ದರೆ ಬೇಕಿದ್ದರೆ ನೀವು ತೆಗಿಬೋದು. ಫ್ರೆಶ್ ಆಗಿದ್ರೇ ತುಂಬ ಒಳ್ಳೆಯದು. ಬಟ್ ಒಂದೊಂದು ಸಲ ಅಷ್ಟೊಂದು ಟೈಮ್ ನಮ್ಮಲ್ಲಿ ಹೆಣ್ಮಕ್ಳಲ್ಲಿ ಇರೋದಿಲ್ಲ. ಆ ಟೈಮ್ನಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ, ಈ ಥರ ಬಟ್ಟೆನಲ್ಲಿ ನೀಟಾಗಿ ಕಟ್ಟಿ ಒಂದು ಪ್ಲಾಸ್ಟಿಕ್ ಕವರ್ನ ಒಳಗಡೆ ಹಾಕಿಬಿಟ್ಟು ಅದನ್ನು ನೀಟಾಗಿ ಫ್ರಿಜ್ಜಲ್ಲಿ ಎತ್ತಿಡಿ. ಇವಾಗ ತರಕಾರಿ ಎಲ್ಲ ಹಾಕಿಡುವಂಥ ಬಾಕ್ಸ್ ಇರುತ್ತಲ್ವ,
ಅದರೊಳಗಡೆ ಹಾಕಿಡಿ. ಒಂದು 2ರಿಂದ 3 ದಿನ ಬಿಟ್ಟು ನೀವು ತೆಗಿಬೇಕಿದ್ರೆ ನೀಟಾಗಿ ಎಲ್ಲ ಸೊಪ್ಪು ಈ ಥರ ಉದುರಿರುತ್ತೆ ನೋಡಿ. ಇಲ್ಲಿ ಕಾಣಿಸ್ತಾ ಇರ್ಬೋದು ಈ ಥರ. ಇದು ನುಗ್ಗೆ ಸೊಪ್ಪು ಮಾತ್ರ ಈ ಥರ ಮಾಡೋದು. ಬೇರೆ ಉಳಿದಿರುವಂಥ ಸೊಪ್ಪುಗಳನ್ನೆಲ್ಲ ಈ ಥರ ಮಾಡಿದರೆ ಅದು ಉದ್ರಲ್ಲ, ಬದಲಾಗಿ ಹಾಳಾಗತ್ತೆ. ಇದನ್ನು ಮಾತ್ರ ನಾವು ನಮ್ಮ ಹಿಂದಿನಿಂದ ಕೂಡ ಅಷ್ಟೇ, ನಮ್ಮ ಅಮ್ಮಂದಿರು ಅಜ್ಜಿಯಂದಿರೆಲ್ಲ ಇದೇ ಥರ ಕಟ್ಟಿ ಇಡ್ತಾ ಇದ್ರು. 1-2 ದಿನ ಆಗಬೇಕಿದ್ರೆ ಅದು ನೀಟಾಗಿ ಎಲ್ಲ ಉದುರ್ತಾ ಇತ್ತು ನೋಡಿ. ಕಾಣ್ತಾ ಇದೆಯಲ್ವ ನಿಮಗೆ, ಎಷ್ಟು ಚೆನ್ನಾಗಿ ಉದುರಿದೆ ನೋಡಿ, ಸಪ್ರೇಟ್ ಆಗಿದೆ. ಹಾಗೆ ನುಗ್ಗೆ ಸೊಪ್ಪು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಅಂತಲೇ ಹೇಳ್ಬೋದು. ಇದರಲ್ಲಿ ರಿಚ್ ಐರನ್ ಕಂಟೆಂಟ್ ಇರೋದ್ರಿಂದ ಇದು ಪ್ರೆಗ್ನೆಂಟ್ ಲೇಡಿಗಿರ್ಬೋದು, ಆಮೇಲೆ ಇವಾಗ ಏನಾದರೂ ಪೇಯ್ನ್ ಎಲ್ಲ ಇರುತ್ತೆ ಅಲ್ವಾ, ಬ್ಯಾಕ್ ಪೇಯ್ನ್ ಎಲ್ಲ ಇರುತ್ತೆ ಅಂಥವರಿಗೆ, ಇವಾಗ ಬೋನೆಲ್ಲ ಕೆಲವೊಂದು ಸಲ ಏನೋ ವೀಕ್ ಆಗಿರುತ್ತೆ ನಮ್ಮದು, ಆ ಟೈಮಲ್ಲಿ ತೊಗೋಬೋದು ಅಂಥ ಟೈಮ್ನಲ್ಲಿ. ಹಾಗೆ ಇನ್ನೂ ಕೆಲವೊಂದು ಏನಂತ ಹೇಳಿದರೆ, ಇವಾಗ ನರದ್ದು ಏನಾದರೂ ಪ್ರಾಬ್ಲಮ್ಸ್ ಇರುತ್ತೆ, ತಲೆಯಲ್ಲಿ ಏನಾದರೂ ನರದ್ದು ಪ್ರಾಬ್ಲಮ್ಸ್ ಇರುತ್ತೆ, ಇಲ್ಲಾಂತ ಹೇಳಿದರೆ ಬಾಡಿನಲ್ಲಿ ಏನಾದರೂ ಎಲ್ಲಿಯಾದರೂ ನರ ಡ್ಯಾಮೇಜ್ ಆಗಿ ಅದರಿಂದ ನೋವು ಬರುವಂಥದ್ದು, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇದ್ದಾಗ ಈ ನುಗ್ಗೆ ಸೊಪ್ಪನ್ನ ಪಲ್ಯ ಮಾಡಿಕೊಂಡು, ಇಲ್ಲ ಅಂತ ಹೇಳಿದರೆ ಚಪಾತಿ ಮಾಡಿಕೊಂಡು, ದೋಸೆ ಮಾಡಿಕೊಂಡು ತಿಂದರೆ ಒಂದು ಒಳ್ಳೆಯ ಉಪಯೋಗ ಅಂತಲೇ ಹೇಳ್ಬೋದು ಇದರಿಂದ. ಹಾಗೆ ಇವಾಗೆಲ್ಲ ನೀಟಾಗಿ ಬಿಡಿಸಿ ಇದನ್ನು ಒಂದು 4ರಿಂದ 5 ಸಲ ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಕೊಂಡು ಈ ಥರ ಜಾಲರಿನಲ್ಲಿ ಹಾಕಿಡಬೇಕು. ಇನ್ನೊಂದು ಮದ್ದನ್ನು ಹೇಳ್ತೀನಿ. ಇವಾಗ ಒಣಕೆಮ್ಮು ಇರುತ್ತಲ್ವ, ತುಂಬ ದಿನಗಳಿಂದ ಕೆಲವೊಬ್ಬರಿಗೆ ಒಣಕೆಮ್ಮು ಇರುತ್ತೆ. ಅಂಥ ಒಣಕೆಮ್ಮು ಇರಬೇಕಿದ್ರೆ ಈ ಎಗ್ಗಿರುತ್ತಲ್ವ, ಎಗ್ಗಿನ ವೈಟನ್ನು ತೆಗೆದು ಸಪ್ರೇಟ್ ಮಾಡಿ ಇಟ್ಟು ಅದಕ್ಕೆ ಸ್ವಲ್ಪ ನುಗ್ಗೆ ಸೊಪ್ಪನ್ನು ಹಾಕಿಬಿಟ್ಟು, ಎಲ್ಲೋ ಸೇರಿಸಬಾರ್ದು, ನುಗ್ಗೆ ಸೊಪ್ಪನ್ನು ಹಾಕಿ ಅದರಿಂದ ಆಮ್ಲೆಟ್ ಮಾಡಿಕೊಟ್ರೆ ಅದು ತುಂಬ ಒಳ್ಳೆಯದು. ತುಂಬ ಬೇಗ ಅದು ಈ ಒಣಕೆಮ್ಮು ಏನಿರುತ್ತೆ ನೋಡಿ, ಅದು ಗುಣ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನೊಂದು ಟ್ರೈ ಮಾಡಬಹುದು ಯಾರಾದರೂ ಕೆಮ್ಮು ಅಂತ ಇದ್ದರೆ. ಹಾಗೆ ಇಲ್ಲಿ ಪಲ್ಯ ಮಾಡಲಿಕ್ಕೆ ಒಗ್ಗರಣೆನ ರೆಡಿ ಮಾಡಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ತೆಂಗಿನೆಣ್ಣೆ, ಉದ್ದಿನಬೇಳೆ, ಸಾಸಿವೆ, ಕರಿಬೇವು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಅಂದರೆ ಹೇಗೂ ನಾನು ಸೊಪ್ಪಿನ ಪಲ್ಯ ಮಾಡೋದಲ್ವ, ಅದರ ಜೊತೆಗೆ ಸೇರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. 1 ಗೆಡ್ಡೆ ಈರುಳ್ಳಿ, 1-2 ಹಸಿಮೆಣಸು ಸೇರಿಸ್ಕೊಂಡು ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿ ಆದ ನಂತರ ಇವಾಗ ನಾವು ಕ್ಲೀನ್ ಮಾಡಿ ಇಟ್ಟಂತಹ ನುಗ್ಗೆ ಸೊಪ್ಪನ್ನು ಇದಕ್ಕೆ ಸೇರಿಸಬೇಕು. ನೆನಪಿಡಿ, ನುಗ್ಗೆ ಸೊಪ್ಪನ್ನು ಜಾಲರಿನಲ್ಲಿ ಹಾಕಿಬಿಟ್ಟು ನೀಟಾಗಿ ನೀರನ್ನೆಲ್ಲ ಬಸ್ತು ತೆಗೀರಿ, ಇಲ್ಲಾಂತ ಹೇಳಿದರೆ ಅದು ಅಷ್ಟೊಂದು ಚೆನ್ನಾಗಾಗಲ್ಲ. ಇದಕ್ಕೆ ಇವಾಗ ನೀರೆಲ್ಲ ಹಾಕಲಿಕ್ಕೆಲ್ಲ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದರೆ ನುಗ್ಗೆ ಸೊಪ್ಪಿನ ಪಲ್ಯ ರೆಡಿ. ಹಾಗೆ ಸಂಜೆ ಆದ್ವಿ ಕೂಡ ಮನೆಗೆ ಬಂದಳು. ಅವಳನ್ನೊಂದು ಸ್ವಲ್ಪ ಡಾಕ್ಟ್ರಿಗೆ ತೋರಿಸ್ಬರೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ವಾಪಸ್ ಎಕ್ಸಾಮ್ ಇದೆ ಅವರಿಗೆ, 3ರಿಂದ 4 ಎಕ್ಸಾಮ್ ಇದೆ. ಸೊ ಆ ಟೈಮಲ್ಲಿ ಏನಾದರೂ ಪ್ರಾಬ್ಲಮ್ ಆಗೋದು ಬೇಡ ಅಂತ ಅಂದ್ಬಿಟ್ಟು, ಅದು ಅಲ್ಲದೆ ಶುಕ್ರವಾರ ನಮ್ಮ ಡಾಕ್ಟ್ರು ರಜೆಯಲ್ಲಿ ಇರ್ತಾರೆ. ಹಾಗಾಗಿ ಇವತ್ತೇ ಕರ್ಕೊಂಡೋಗಿ ತೋರಿಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ಬೇಗ ಹೋಗಿ ಬಂದರೆ ನೆಕ್ಸ್ಟ್ ಅವಳಿಗೆ ಓದ್ತಾ ಇರ್ಬೋದಲ್ವ, ಹಾಗಾಗಿ ಹೋಗ್ತಾ ಇದ್ದೀನಿ. ಹಾಗೆ ಕ್ಲಿನಿಕ್ಕಿಗೆಲ್ಲ ಹೋಗಿ ಬಂದಾಯಿತು. ನಂತರ ಇಲ್ಲಿ ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಬ್ಯಾಕ್ ಪೇಯ್ನ್ ಇತ್ತು. ಹಾಗಾಗಿ ಇದೊಂದು ಬೇರಿದೆ ನೋಡಿ, ಕಡಿರ ಬೇರು ಅಂತ ಹೇಳ್ತೀವಿ. ಇಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಗಿಡ ಅಂತ ಅಂದ್ಬಿಟ್ಟು. ಈ ಗಿಡದ ಬೇರನ್ನು ತೆಗೆದು ಕಷಾಯ ಮಾಡ್ತೀನಿ ನಾನು. ಯಾವಾಗಲೂ ಅಷ್ಟೇ ಬ್ಯಾಕ್ ಪೇಯ್ನ್ ಆದಾಗ ಜಾಸ್ತಿ ಈ ಥರ ಕಷಾಯ ಮಾಡಿಕೊಡ್ತೀನಿ ಇದನ್ನು ಯೂಸ್ ಮಾಡಿಕೊಂಡು. ಸೊ ಅದನ್ನು ತೆಗಿಯೋಣ ಅಂತ ಬಂದಿದ್ದೀನಿ. ಇಲ್ಲೇ ಮನೆ ಕೆಳಗಡೆ ಇತ್ತು, ತುಂಬಾ ಇತ್ತು ಒಂದು ಜಾಗದಲ್ಲಿ. ಅಲ್ಲಿಗೆ ಇವಾಗ ಬಂದು ಇದನ್ನು ಇವಾಗ ತೆಗಿತಾ ಇದ್ದೀನಿ. ಸ್ವಲ್ಪ ಕಷ್ಟ ಇದೆ ಅದು ತೆಗೆಯೋದಕ್ಕೆ, ಗಟ್ಟಿ ಇರುತ್ತೆ, ಬೇರು ತುಂಬ ಆಳಕ್ಕೆ ಹೋಗಿರುತ್ತೆ. ಹಾಗಾಗಿ ಇವಾಗ ಮಳೆಗಾಲ ಅಲ್ವಾ, ಸ್ವಲ್ಪ ಸ್ಮೂತ್ ಆಗಿತ್ತು ಈ ಜಾಗ, ಹಾಗಾಗಿ ಬರ್ತಾ ಇತ್ತು. ಹಾಗೆ ಕೈಯಲ್ಲಿ ಎಳೆದು ತೆಗಿತಾ ಇದ್ದೀನಿ ನೋಡಿ. ತುಂಬ ಒಳ್ಳೆಯದಾಗತ್ತೆ ಈ ಬೇರಿನ ಕಷಾಯ ಬ್ಯಾಕ್ ಪೇಯ್ನಿಗೆಲ್ಲ. ಹಸ್ಬೆಂಡ್ಗೆ ಬ್ಯಾಕ್ ಪೇಯ್ನ್ ಅಂತ ಹೇಳ್ತಾ ಇದ್ರು, ಹಾಗಾಗಿ ಇದು ಏನೋ ಕಡಿರ ಬೇರು ಅಂತ ಹೇಳ್ತೀವಿ ನಮ್ಮ ಸೈಡಲ್ಲೆಲ್ಲ ಇದೆ ಇದು. ಇದನ್ನು ತಗೊಂಡು ಬಂದೆ. ಈ ಥರ ಬೇರಿದೆಯಲ್ವಾ, ಈ ಬೇರನ್ನು ಕಟ್ ಮಾಡಿ ತೆಗಿಬೇಕು. ತೆಗೆದು ಜೀರಿಗೆ, ಕೊತ್ತಂಬರಿ, ಮೆಂತ್ಯ ಕಾಳೆಲ್ಲ ಹಾಕಿಬಿಟ್ಟು ಕಷಾಯ ಮಾಡಬೇಕು. ಇದು ತುಂಬಾ ಒಳ್ಳೆಯದಾಗತ್ತೆ ಬ್ಯಾಕ್ ಪೇಯ್ನಿಗೆಲ್ಲ. ಸೊ ಗಂಡು ಮಕ್ಕಳಿಗೆ ಕೂಡ ಆಗ್ತದೆ, ಹೆಣ್ಮಕ್ಳಿಗೆ ಕೂಡ ಆಗ್ತದೆ, ಯಾರು ಬೇಕಿದ್ದು ಕುಡಿಬೋದು. ಇದನ್ನೇನು ಕ್ಲೀನ್ ಮಾಡಬೇಕು ನೋಡಿ, ತುಂಬಾ ಮಣ್ಣಿದೆಯಲ್ವಾ, ತುಂಬ ಗಟ್ಟಿ, ಇದು ಎಳಿಯೋದಕ್ಕೆ ಬರಲ್ಲ. ಇವಾಗ ಮಳೆಗಾಲ ಅಲ್ವಾ, ಹಾಗಾಗಿ ಸ್ವಲ್ಪ ಬೇಗ ಬಂತು. ಇಲ್ಲ ಅಂತ ಹೇಳಿದರೆ
ಅಷ್ಟು ಈಸಿಯಾಗಿ ತೆಗಿಲಿಕ್ಕೆ ಬರೋದಿಲ್ಲ, ಸ್ವಲ್ಪ ಗಟ್ಟಿ ಇರ್ತದೆ. ಇದು ಬೇರೆಲ್ಲ ತುಂಬ ಆಳಕ್ಕೆ ಹೋಗಿರ್ತದೆ, ಹಾಗಾಗಿ ತೆಗೆಯೋದಕ್ಕೆ ತುಂಬ ಕಷ್ಟ ಆಗ್ತದೆ. ಕಡಿರ ಬೇರು ಅಂತ ಹೇಳ್ತೀವಿ, ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ, ತುಳು ಭಾಷೆಯಲ್ಲಿ ಕಡಿರ ಬೇರು ಅಂತ ಹೇಳ್ತೀವಿ. ನೋಡಿ ಈ ಥರ ಇದೆ. ಒಂದು ಎಷ್ಟು 6-7 ಗಿಡ ಸಿಕ್ಕಿತು ನನಗೆ. ಹಾಗೆ ಆದ್ವಿನ ಕ್ಲಿನಿಕ್ಕಿಗೆ ಕರ್ಕೊಂಡು ಹೋಗಿ ಬಂದಾಯಿತು. ಡಾಕ್ಟ್ರ್ ಹೇಳಿದರು ಏನೂ ತೊಂದರೆ ಇಲ್ಲ, ಹುಷಾರಿದ್ದಾಳೆ, ಜ್ವರ ಎಲ್ಲ ಕಡಿಮೆ ಆಗಿದೆ ಅಂತ ಹೇಳಿದರು. ಸೊ ಅದನ್ನೊಂದು ಕೇಳಿ ಸಮಾಧಾನ ಆಯಿತು ಅಂತಲೇ ಹೇಳ್ಬೋದು. ಹಾಗಾಗಿ ಏನೂ ಮೆಡಿಸಿನ್ ಕೊಟ್ಟಿಲ್ಲ, ಬೇಡ ಅಂತ ಹೇಳಿದ್ದು. ಒಂದು ಎಲರ್ಜಿ ಟ್ಯಾಬ್ಲೆಟ್ ಒಂದು ಹಾಕಿದ್ದಾರೆ ಅಷ್ಟೇ. ಈಗ ಇದನ್ನು ಕ್ಲೀನ್ ಮಾಡಿ ಕಟ್ ಮಾಡಬೇಕು. ಕಟ್ ಮಾಡಿಬಿಟ್ಟು ಕಷಾಯ ಇಡಬೇಕು. ಕಷಾಯಕ್ಕೆ ಏನೆಲ್ಲ ಹಾಕ್ತೀನಿ ಅನ್ನೋದು ತೋರಿಸ್ತೀನಿ ನಿಮಗೆ ಕೂಡ, ಯಾರಿಗಾದರೂ ಬೇಕಾದರೆ. ಈ ಥರ ಬ್ಯಾಕ್ ಪೇನ್ ಇದ್ದಾಗ ಈ ಥರ ಗಿಡ ಸಿಕ್ಕಿದರೆ ಮಾಡ್ಕೊಂಡು ಕುಡಿಬೋದು. ತೋರಿಸ್ತೀನಿ ನಿಮಗೆ ಸಹ. ಬಪ್ಪರೆ ವೀಡಿಯೋರು ಬಪ್ಪರೆ. ಹಾಗೆ ನನ್ನ ಚಪ್ಪಲ್ ನಾಯಿ ತಗೊಂಡೋದ್ದು. ನನ್ನ ಚಪ್ಪಲ್, ಒಂದು ಚಪ್ಪಲ್ ಉಂಟು, ಒಂದು ಚಪ್ಪಲ್ ಇಲ್ಲ. ಮನೆಯಲ್ಲಿ ಹಾಕುವಂಥದ್ದು, ಮನೆಯಲ್ಲಿ ಹಾಕುವ ಚಪ್ಪಲ್ ಒಂದುಂಟು, ಒಂದಿಲ್ಲ. ನಾಯಿ ತಗೊಂಡೋಗಿದೆ. ಇದು ಯಾರು ಗೊತ್ತುಂಟಾ? ಇವನು ಯಾರು ಗೊತ್ತುಂಟಾ? ನನ್ನ ಮೈದನ ಮಗ. ಹೆಸರೇಳು ನಿಮ್ಮದು. ಹೇಗೆ ಹೆಸರು? ಹಿಮಾಂಶಾ. ಎಷ್ಟನೇ ಕ್ಲಾಸು? 2. ಹೌದಾ? ನೀವು ನೋಡಿಲ್ಲ ಅಲ್ಲ ಅವನನ್ನು? ಇಲ್ಲೇ ನಮ್ಮ ಮನೆ ಹತ್ರನೇ ಇದೆ ಅವ್ರ ಮನೆ ಕೂಡ. ನನ್ನ ಹಸ್ಬೆಂಡ್ ಕಸಿನ್ ತಮ್ಮನ ಮಗ. ನನ್ನೊಂದು ಚಪ್ಪಲನ್ನು ನಾಯಿ ಕತ್ಕೊಂಡೋಗಿದೆ. ಒಂದುಂಟು, ಇನ್ನೊಂದಿಲ್ಲ. ಮನೆಯಲ್ಲಿ ಹಾಕ್ತಾಯಿದ್ದೆ ಸ್ಲಿಪ್ಪರ್, ಅದು ಒಂದುಂಟು, ಒಂದು ಇಲ್ಲ. ಎಲ್ಲಿಗೆ ತೊಗೊಂಡೋಗಿದೆ ಅಂತಲೇ ಗೊತ್ತಿಲ್ಲ. ಒಂದು 3-4 ದಿನ ಆಯಿತು. ನಾಯಿ ಕಾಟ ಜಾಸ್ತಿ ನಮ್ಮ ಸೈಡಲ್ಲಿ. ನಮ್ಮ ಮನೆ ಬೇರೆ, ಇಲ್ಲೇ ರೋಡ್ ಇದೆ ನೋಡಿ, ಹಾಗೆ ಇಲ್ಲಿ ಮನೆ ಇದೆ. ಹಾಗೆ ನಾಯಿ ಬಂದು ಇಲ್ಲಿ ಇಟ್ಟಿರ್ತೀವ, ಇಲ್ಲಿ ಕೆಳಗಡೆ ಇಟ್ಟಿರ್ತೀವಿ ನಾವು. ನಂದು ಅಷ್ಟು ವೆಯ್ಟ್ ಇರಲಿಲ್ಲ, ತುಂಬಾ ಹಗುರ ಇತ್ತು ಚಪ್ಪಲದು. ಅದನ್ನು ಹೊತ್ಕೊಂಡು ಹೋಗಿದೆ. ಹೊತ್ಕೊಂಡು ಹೋಗಿ ಎಲ್ಲಿ ಹಾಕಿದೆ ಅಂತ ಗೊತ್ತಿಲ್ಲ, ನೋಡಬೇಕಷ್ಟೇ. ಇನ್ನು ಹುಡುಕಬೇಕು, ಸಿಗ್ತದಾ ಅಂತ ನೋಡಬೇಕು. ಹುಡುಕಿದೆ ನಾನು, ಇಲ್ಲೇ ಸ್ವಲ್ಪ ಹತ್ತಿರ ಎಲ್ಲ ಹೋಗಿ ಹುಡುಕಿದೆ, ಸಿಕ್ಕಲಿಲ್ಲ. ಇನ್ನು ಎಲ್ಲಿ ಗುಡ್ಡೆಗೆ ತೊಗೊಂಡೋಗಿ ಹಾಕಿದೆ ಅಂತ ಗೊತ್ತಿಲ್ಲ. ಅದು ಅಂದರೆ ಮನೇಲಿ ಹಾಕುವ ಚಪ್ಪಲಲ್ವ, ಹಾಗಾಗಿ ಅಷ್ಟೊಂದು ಇದಾಗಲಿಲ್ಲ ನನಗಿಲ್ಲ ಅಂತ ಹೇಳಿದ್ರೆ. ಈ ಮಕ್ಕಳ ಚಪ್ಪಲೆಲ್ಲ ಹೊರಗಡೆನೇ ಇರುತ್ತೆ, ಸ್ಕೂಲ್ಗೆ ಹಾಕುವಂಥ ಚಪ್ಪಲೆಲ್ಲ ಹೊರಗಡೆನೇ ಇರುತ್ತೆ. ಅದೆಲ್ಲ ತೊಗೊಂಡೋಗಿಲ್ಲ ಪುಣ್ಯಕ್ಕೆ. ಸ್ವಲ್ಪ ಭಾರ ಇತ್ತು, ಹಾಗಾಗಿ ಎತ್ಕೊಂಡು ಹೋಗೋದಕ್ಕೆ ಆಗಲಿಲ್ಲ. ಅದಕ್ಕೆ ನಂದನ್ನು ಎತ್ಕೊಂಡು ಹೋಗಿದೆ. ಇರಲಿ, ಹಾಕಲಿ ಅದು ಅಲ್ವಾ. ಒಂದು ಅದಕ್ಕಾಯಿತು, ಒಂದು ನನಗಾಯಿತು. ಈಗ ಭಯ ಆಗ್ತದೆ ನನಗೆ ಇಲ್ಲಿ, ಅಂದರೆ ಇಲ್ಲಿ ಇಡ್ತೀವಲ್ವ, ಇಲ್ಲಿ ಇಡೋದಕ್ಕೇ ಭಯ ಆಗ್ತದೆ, ಇಲ್ಲಿ ತೊಗೊಂಡು ಹೋಗ್ತದೆ ಅಂತ ಅಂದ್ಬಿಟ್ಟು ಸ್ವಲ್ಪ ಮೇಲ್ಗಡೆ, ಆ ಸೈಡಲ್ಲಿ ಸ್ವಲ್ಪ ಮೇಲ್ಗಡೆ ಎತ್ತಿಡ್ತೀನಿ. ಹಾಗೆ ಇವತ್ತು ಸ್ವಲ್ಪ ಬೇಗ ಬರ್ತೇನೆ ಅಂತ ಹೇಳಿದರು ಹಸ್ಬೆಂಡ್. ಕಷಾಯ ಎಲ್ಲ ಮಾಡಿ ಇಡು ಅಂತ ಹೇಳಿದ್ದಾರೆ, ಮಾಡಿಡಬೇಕು. ನಮ್ಮ ಕಡೆ ರೋಡ್ ಸರಿ ಇಲ್ಲ ಅಲ್ವಾ. ಆ ರೋಡಲ್ಲಿ ಬೈಕಲ್ಲಿ ಹೋಗ್ತಾರೆ, ದಿನ ಹೋಗ್ತಾರೆ ಬರ್ತಾರೆ. ಅದು ಗುಂಡಿ ಎಲ್ಲ ಇರುತ್ತೆ, ಅದಕ್ಕೆ ಬಿದ್ದೇ ಸ್ಟಾರ್ಟ್ ಆಗುತ್ತೆ ಬ್ಯಾಕ್ ಪೇನ್ ಅಂತ ಅನಿಸುತ್ತೆ ನನಗೆ. ಅಷ್ಟು ರೋಡ್ ಏನೂ ಇಲ್ಲ, ಎಲ್ಲ ಹಾಳಾಗಿದೆ ರೋಡು. ಓಕೆ, ಬನ್ನಿ ಇವಾಗ ಕಷಾಯ ಮಾಡ್ತೀನಿ. ಮೊದಲಿಗೆ ಅನ್ನ ಮಾಡಬೇಕಷ್ಟೇ, ನೈಟಿಗೆ ಇನ್ನು ಅನ್ನ ಮಾಡಬೇಕು. ಈಗ ಗಿಡ ಕಟ್ ಮಾಡಿ ಬೇರು ತಂದಿದ್ದೀನಿ. ಬೇರು ಮಾತ್ರ ಹಾಕಲಿಕ್ಕೆ, ಗಿಡ ಏನು ಹಾಕಲಿಕ್ಕಿಲ್ಲ. ಈ ಬೇರನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಜಜ್ಜಬೇಕು. ಚೆನ್ನಾಗಿ ಜಜ್ಜಿರುವಂತಹ ಬೇರನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಜಜ್ಜಬೇಕು ಮಾತ್ರ, ಇಲ್ಲ ಅಂತ ಹೇಳಿದರೆ ಅದರ ಸತ್ವ ಬಿಡ್ಕೊಳ್ಳಲ್ಲ ಕಷಾಯ ಜೊತೆಗೆ. ಹಾಗಾಗಿ ಈಗ ಇದಕ್ಕೆ ನಾನು 1-2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳು, 2 ಟೇಬಲ್ ಸ್ಪೂನಷ್ಟು ಮೆಂತ್ಯ, ಆಮೇಲೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿ ಇದನ್ನು ಒಂದು 15 ಮಿನಿಟ್ಸ್ ಕುದಿಸ್ಕೊತೀನಿ. ಒಂದು 6 ಗ್ಲಾಸ್ ನೀರು ಇಟ್ಕೊಂಡಿದ್ದೀನಿ. ಒಂದು 4 ಗ್ಲಾಸ್ ಆಗಿದೆ ನಮಗೆ ಕಷಾಯ ಎಲ್ಲ ಚೆನ್ನಾಗಿ ಕುದಿ ಬಂದಾಗ. 4 ಗ್ಲಾಸ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. 1-2 ಗ್ಲಾಸ್ ಕಡಿಮೆ ಆಗಿದೆ, ಪರವಾಗಿಲ್ಲ. ಅಂದರೆ ಸತ್ವ ಚೆನ್ನಾಗಿ ಬಿಡ್ಕೊಳ್ಳುತ್ತೆ ಬೇರಿದ್ದೆಲ್ಲ, ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಇದಕ್ಕೆ ಇವಾಗ ಒಂದು ಚಿಕ್ಕ ಪೀಸ್ ಬೆಲ್ಲ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಬೆಲ್ಲ ಇಷ್ಟ ಇಲ್ಲ ಅಂತ ಹೇಳಿದರೆ ಸ್ಕಿಪ್ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಸ್ವೀಟಿಗೆ ಅಂತ ಹಾಕ್ಕೊಂಡಿದ್ದು ಅಷ್ಟೇ. ಹಾಗೆ ನಮ್ಮ ಆದ್ವಿಗೆ ಕೂಡ ಜ್ವರ ಇತ್ತಲ್ವಾ, ಈ ಥರ ನಿಂಬೆ ಶರ್ಬತ್ ಆವಾಗವಾಗ ಮಾಡಿ ಕೊಡ್ತಾ ಇರ್ತೀನಿ. ಇದರಿಂದ ವಿಟಮಿನ್ ಸಿ ದೇಹಕ್ಕೆ ಸಿಗೋದ್ರಿಂದ ಸ್ವಲ್ಪದ್ರ ಮಟ್ಟಿಗೆ ಈ ವೈರಸ್ ಏನು ಅಟ್ಯಾಕ್ ಆಗಿರುತ್ತಲ್ವ, ಅದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಡಾಕ್ಟರ್ಸ್ ಕೂಡ ಇದನ್ನು ಸಜೆಸ್ಟ್ ಮಾಡ್ತಾರೆ ನಮಗೆ, ಹುಷಾರಿಲ್ದಿರುವಂಥ ಟೈಮ್ನಲ್ಲಿ. ಮಕ್ಕಳಿಗೆ ಇರ್ಬೋದು, ದೊಡ್ಡವರಿಗಿರ್ಬೋದು, ಈ ಥರ ನಿಂಬೆ ಶರ್ಬತ್ ಕೊಡಿ. ಮಾವಿನ ಹಣ್ಣು ಸಿಕ್ಕಿದರೆ ಮಾವಿನ ಹಣ್ಣು ಕೊಡಿ, ಅದರಲ್ಲಿ ಕೂಡ ವಿಟಮಿನ್ ಸಿ ಇರೋದ್ರಿಂದ ಅದನ್ನು ಕೂಡ ತೊಗೋಬೋದು ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಓದ್ತಾ ಇದ್ಲು ಆದ್ವಿ, ಪಾಪ ಹುಷಾರಿಲ್ಲ. ಅವಳನ್ನು ನೋಡ್ತಾ ಇರಬೇಕಿದ್ರೆ ನನಗೆ ಒಂಥರ ಬೇಜಾರು ಅಂತ ಅನ್ನಿಸ್ತಾ ಇತ್ತು. ಅಲ್ಲಿಗೆ ತೊಗೊಂಡೋಗಿ ಜ್ಯೂಸ್ ಕೊಟ್ಟು ಬಂದೆ.
ನಂತರ ನಾನು ನಮ್ಮ ಮನೆಯಲ್ಲಿ ತುಂಬಾ ಕರಿಬೇವಿದೆ. ಕರಿಬೇವಿನ ದೊಡ್ಡ ಮರನೇ ಇದೆ ಅಂತ ಹೇಳ್ಬೋದು. ಒಂದು 4 ದಿನಕ್ಕೆ ಬೇಕಾಗುವಷ್ಟು ಕರಿಬೇವನ್ನು ತಂದು ಬೆಳಿಗ್ಗೆನೇ ತಂದು ನೀಟಾಗಿ ವಾಶ್ ಮಾಡಿ ಸ್ವಲ್ಪ ಸೈಡಲ್ಲಿ ಎತ್ತಿಟ್ಟಿದ್ದೆ, ಸ್ವಲ್ಪ ನೀರೆಲ್ಲ ಆರಲಿ ಅಂತೇಳಿ. ತುಂಬ ತರ್ತೀನಿ ನಾನು. ಒಂದು ಸಲ ತರಬೇಕಿದ್ರೆ ಒಂದು 4 ದಿನಕ್ಕೆ ಬೇಕಾಗುವಷ್ಟು ತಂದು ಈ ಥರ ಒಂದು ಡಬ್ಬದಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿಡ್ತೀನಿ. ಅಂದರೆ ಸಡನ್ನಾಗಿ ಹೊರಗಡೆ ಓಡಬೇಕಲ್ವ, ಮಳೆ ಎಲ್ಲ ಬರ್ತಾ ಇದ್ದರೆ ಬೆಳಿಗ್ಗೆ ಎದ್ದು ತಿಂಡಿಗೆ ಬೇಕಾಗತ್ತೆ, ಅಡುಗೆಗೆ ಇನ್ನೂ ಸಾರು ಸಾಂಬಾರೆಲ್ಲ ಮಾಡಬೇಕಾದ್ರೆ ಬೇಕಾಗತ್ತೆ. ಹಾಗಾಗಿ ಇನ್ನೊಂದು ಏನಂತ ಹೇಳಿದರೆ, ನಾನು ಅಡುಗೆನಲ್ಲಿ ತುಂಬ ಬಳಸ್ತೀನಿ, ಈ ಕರಿಬೇವನ್ನ ತುಂಬ ಬಳಸ್ತೀನಿ. ಇದೇ ಕಾರಣದಿಂದಲೋ ಏನೋ ನನಗೆ ಹೇರ್ ಫಾಲ್ ಅಂತೂ ತುಂಬ ಕಡಿಮೆ ಆಗೋದು. ನಿಜ ಹೇಳ್ತಾ ಇದ್ದೀನಿ ನಾನು. ಈ ಒಂದು ರೀಸನ್ನಿಂದ ಏನೋ ಗೊತ್ತಿಲ್ಲ, ನನಗೆ ಹೇರ್ ಫಾಲ್ ಅಂತ ಅಷ್ಟೊಂದು ಏನೂ ಆಗಲ್ಲ. ಕೂದಲು ನಂದು ಯಾವ ಥರ ಇತ್ತು ಮೊದಲೆಲ್ಲ, ಯಾವ ಥರ ಇತ್ತು ಅದೇ ಥರ ಇವಾಗ ಕೂಡ ಇದೆ. ನಾನಂದರೆ ತುಂಬ ಬಳಸ್ತೀನಿ. ಸಾರು ಮಾಡಬೇಕಿದ್ರೆ ಈ ಸಾಮಗ್ರಿ ಹುರ್ಕೋತೀವಲ್ವ ನಾವು, ಇಂಗ್ರೀಡಿಯೆಂಟ್ಸ್ ಎಲ್ಲ ಮೆಣಸು ಕೊತ್ತಂಬರಿ ಎಲ್ಲ ಹುರ್ಕೋತೀವಲ್ವ, ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ನಾನು ಈ ಕರಿಬೇವನ್ನ ಹಾಕ್ತೀನಿ. ಪ್ರತಿಯೊಂದು ಅಡುಗೆಗೆ ಕೂಡ ನಾನು ಯೂಸ್ ಮಾಡ್ತೀನಿ. ನಾನ್ ವೆಜ್ ಅಡುಗೆಗಿರ್ಬೋದು, ವೆಜ್ ಅಡುಗೆಗಿರ್ಬೋದು, ಇಲ್ಲ ಅಂತ ಹೇಳಿದರೆ ಏನಾದರೂ ಇವಾಗ ತಿಂಡಿ ಮಾಡ್ತೀವಿ, ಪುಲಾವು, ರೈಸ್ ಐಟಮ್ಸ್ ಏನಾದರೂ ಮಾಡ್ತೀವಿ, ಅದು ಮಾಡಬೇಕಿದ್ರೆ, ಚಟ್ನಿ ಮಾಡಬೇಕಿದ್ರೆಲ್ಲ ತುಂಬ ನಾನು ಕರಿಬೇವನ್ನ ಯೂಸ್ ಮಾಡ್ತೀನಿ. ಇದು ಸಡನ್ನಾಗಿ ಥಾಟ್ ಅಂತೂ ನನ್ನ ತಲೆಗೆ ಬಂತು ಅಂತ ಹೇಳ್ಬೋದು. ಏನಂತ ಹೇಳಿದರೆ, ಇವಾಗ ತೆಗಿತಾ ಇದ್ದೆ ಅಲ್ವಾ, ಹಾಗೆ ಯೋಚನೆ ಬಂತು, ನಾನು ತುಂಬ ಕರಿಬೇವನ್ನ ಯೂಸ್ ಮಾಡ್ತೀನಲ್ವಾ, ಸೊ ಆ ರೀಸನ್ನಿಂದಲೋ ಏನೋ ನನಗೆ ಹೇರ್ ಫಾಲ್ ಅಷ್ಟೊಂದು ಆಗಲ್ಲ. ಅಂದರೆ ಹೇರ್ ಫಾಲಿಗೆ ತುಂಬ ಒಳ್ಳೆಯದಲ್ವಾ, ಕರಿಬೇವಿನ ಎಣ್ಣೆ ಎಲ್ಲ ಮಾಡಿ ಹಾಕ್ತಾರೆ, ಚಟ್ನಿ ಮಾಡ್ಕೊಂಡು ತಿಂತಾರೆ, ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ ಕೆಲವರು, ಈ ಥರ ಎಲ್ಲ. ಸೊ ಆ ರೀಸನ್ನಿಂದ ಇರ್ಬೋದು ಅಂತ ನನ್ನ ಯೋಚನೆ. ಹಾಗೆ ಅದೊಂದು ಟಿಪ್ಸ್ನ ನಿಮಗೆ ಹೇಳ್ತಾ ಇದ್ದೀನಿ. ಕರಿಬೇವನ್ನ ಅಡುಗೆಯಲ್ಲಿ ಜಾಸ್ತಿ ಉಪಯೋಗಿಸಿ, ಕೂದಲಿಗೆ ತುಂಬ ಒಳ್ಳೆಯದು, ಕೂದಲ ಬೆಳವಣಿಗೆಗೆ, ಕೂದಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ಇಷ್ಟೇ ಸ್ನೇಹಿತರೆ, ಇವತ್ತಿನ ವಿಡಿಯೋ ಒಂದು ಪುಟ್ಟದಾದಂತಹ ವಿಡಿಯೋ ಅಂತ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ಏನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಷ್ಟೊತ್ತಿನ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.